ದಯಮಾಡಿ ಬಾವಿಯಲ್ಲಿ ಕುಂತವರು ಕನಿಷ್ಠ ನನ್ನ ಕೊನೆ ಮನವಿಗಾದ್ರೂ ಒಳಗೂ ಕೂತ್ಕೊಳ್ಳಿ, ಆಮೇಲೆ ನಿಮ್ಗೆ ಬರುವಂತ ಈಗ ಸಂಬಂಧಿತ ವಿಷಯ ಇದೆ. ಕೂತ್ಕೊಳ್ಳಿ ಒಳಗೆ. ನಾವು ಕಾಯ್ತೇವೆ. ಈಗ ನಮ್ಮ ಸದಸ್ಯರೆಲ್ಲರೂ ನಾನು ಹೊರಗಡೆ ಬರಲಿಕ್ಕೂ ಹೇಳ್ತೇನೆ, ದಯಮಾಡಿ ತಾವೆಲ್ಲರೂ ಹೊರಗಡೆ ಬನ್ನಿ. ಸಭಾಪತಿಗಳು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ, ಅದಾದ ನಂತರ ಏನು ಮಾಡಬೇಕು ಅನ್ನೋದನ್ನು ನಾವು ಬನ್ನಿ. ಒಂದು ವಿಚಾರ ಸದನ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಮಾನ್ಯ ವಿರೋಧ ಪಕ್ಷ ನಾಯಕರು ಹಾಗೂ ಸದಸ್ಯರುಗಳು ಮಾನ್ಯ ಶಾಸಕರಾದ BK ಹರಿಪ್ರಸಾದ್ ಅವರಿನ ಸದನದ ಗಣತಿಗೆ ಯೋಗ್ಯವಲ್ಲದ ಪದಗಳನ್ನು ದಿನಾಂಕ 23, 28 ಹಾಗೂ 28/1/26, 29/8/26 ಬಳಸಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ BK ಹರಿಪ್ರಸಾದ್ ಅವರ ಮೇಲೆ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ನಡವಳಿಕೆ ನಿಯಮಗಳ ಅನ್ವಯ ಕ್ರಮವಹಿಸಬೇಕೆಂದು ವಿನಂತಿಸುತ್ತಾರೆ. ಮಾನ್ಯ ಶಾಸಕರಾದ BK ಹರಿಪ್ರಸಾದ್ ಅವರು ಬಳಸಿರುವ ಪದಗಳನ್ನು ಸದನದಲ್ಲಿ ನಡವಳಿಕೆಯಲ್ಲಿ ದಾಖಲಾಗಿರುವುದನ್ನು ನಾನು ಗಮನಿಸಿರುತ್ತೇನೆ. ಹರಿಪ್ರಸಾದ್ ಅವರ ಈ ರೀತಿ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಾರೆ ಮತ್ತು ಆ ರೆಕಾರ್ಡನ್ನು ನೋಡಿದ್ದೀನಿ. ರೆಕಾರ್ಡ್ದಲ್ಲಿ ಎಲ್ಲ ರೆಕಾರ್ಡ್ದಲ್ಲಿ ಅದು ಇದೆ. ಅದಕ್ಕೆ ತಮ್ಮ ಅನಿಸಿಕೆ ಏನು ಅಂತ ಹೇಳಬೇಕು. ಇದು ಸರಿಯಾಗಿ ಗೊತ್ತಿಲ್ಲ ಸಭಾಪತಿಗಳೇ, ಧನ್ಯವಾದಗಳು ಮಾತಾಡಲಿಕ್ಕೆ ಅವಕಾಶ ಕೊಟ್ರಿ. ಮೊದಲನೇದು ಇವತ್ತಿನ ವಿಚಾರ ಬಂದಾಗ ರಾಜ್ಯಪಾಲರ ವಿಚಾರದಲ್ಲಿ ಅಲ್ಲಲ್ಲ ಬಂದೆ ನಾನೇನು ನೋಡಿ ಭಾಷಣ ಮಾಡಬೇಡಿ. ಒಂದು ನಿಮಿಷ ಒಂದ್ ನಿಮಿಷ ಸರ್, ನಾನು ಮಾತಾಡ್ತೀನಿ. ನಾ ಏನ್ ಹೇಳ್ತೀನಿ, ಇದಕ್ಕೆ ಈ ರೀತಿ ಕೊಟ್ಟಾರ ಅವ್ರು ನಿಮ್ಮ ಒಪಿನಿಯನ್ ಹೇಳ್ಬಿಡಿ. ಒಪಿನಿಯನ್ ಹೇಳ್ತಾ ಇದ್ದೀನಿ, ಯಾಕೆ ಕೊಟ್ಟೆ ಅಂತ ಹೇಳ್ತೀನಿ. ಅರುಣ್ ಅವರು ನನ್ನ ಹೆಸರು ತೆಗೆದು ಹೇಳಿದ್ರು. ನಾನು ಈ ವಿಚಾರವನ್ನು ಹೇಳಿದ್ದು ಅರುಣ್ ಅವ್ರಿಗೆ ವಿನಃ ರಾಜ್ಯಪಾಲರಿಗಲ್ಲ. ರಾಜ್ಯಪಾಲರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಸಂವಿಧಾನಕ್ಕೆ ನಾವು ಕೊಟ್ಟಷ್ಟು ಗೌರವ ಬೇರೆ ಯಾರು ಕೊಡ್ಲಿಕ್ಕಾಗಲ್ಲ. ನಾನು ಒಂದು ನಿಮಿಷ, ವಿರೋಧ ಪಕ್ಷ ನಾಯಕರೇ, ನಾನು ಹೇಳೋರು ಮುಗಿದು ಆಮೇಲೆ ಹೇಳಿ. ಓದಿ ಸಭಾಧ್ಯಕ್ಷರೇ, ನಾನು ಅರುಣ್ ಅವ್ರು ನನ್ನ ಹೆಸರು ವೈಯಕ್ತಿಕವಾಗಿ ಹೆಸರು ಹೇಳಿ ನನಗೆ ಹೇಳಿದಕ್ಕೋಸ್ಕರ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ರಾಜ್ಯಪಾಲರ ಬಗ್ಗೆ ನಾನು ಒಂದು ಕಿಂಚಿತ್ತು ಅವ್ರ ಬಗ್ಗೆ ನಾನು ಹೇಳಿಲ್ಲ. ಅವ್ರು ಹೇಳಿದ್ದನ್ನ ಅದಕ್ಕೆ ಸರಿಯಾದ ಉತ್ತರ ನಾನು ಕೊಟ್ಟಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ನನಗೆ ಅನಿಸಿದ್ದು, ನಮ್ಮ ಕಾನೂನು ಮಂತ್ರಿಗಳು ಮತ್ತು ಸಭಾನಾಯಕರು ಹೇಳಿದ್ರು, ಈ ಕೆಲವು ವಿಚಾರಗಳನ್ನು ನಾವು 23ನೇ ತಾರೀಕು ನಾವು ಮಾತಾಡಿದ್ದೀವಿ ಅಂತ ಹೇಳಿ. ಆ ವಿಚಾರದಲ್ಲಿ ಯಾವುದೇ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ, ಪೋಕ್ಸೋ ಕೇಸಲ್ಲಿ ಇದ್ದರು ಅಂತ ಹೇಳಿ. ಪೋಕ್ಸೋ ಕೋರ್ಟಲ್ಲಿ ಇರೋದ್ರಿಂದ ಮತ್ತು ಆ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ ಅನ್ನೋ ವಿಚಾರದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ಆ ಪದವನ್ನು ನಾನು ವಾಪಸ್ ತಗೊಳ್ತೀನಿ. ಈಗ ನಾನು ಹೇಳಿದ್ದು ರಾಜ್ಯಪಾಲರ ಬಗ್ಗೆ, ಸಂವಿಧಾನದ ಬಗ್ಗೆ ಅಪಾರವಾದ ಗೌರವ ನನಗಿದೆ. ಅವರು ಹೇಳಿದಕ್ಕೆ ನಾನು ಅರುಣ್ ಅವ್ರಿಗೆ ಹೇಳಿದೆ ವಿನಃ ಬೇರೆ ಯಾರಿಗೂ ಹೇಳಿಲ್ಲ. ಇನ್ನೊಂದು ವಿಚಾರದಲ್ಲಿ ಸ್ವಲ್ಪ ಗಮನವಿಟ್ಟು ತಾವು ಕೇಳಬೇಕಾಗಿದೆ. 23ರಲ್ಲಿ ಮಾತಾಡುವಾಗಲೂ ಸಹ ಪದೇ ಪದೇ ನನ್ನ ವೈಯಕ್ತಿಕವಾಗಿ ಹೆಸರಿಟ್ಕೊಂಡು ನನ್ನನ್ನು ಇವರು ಹೇಳ್ತಾ ಇದ್ರು. ಕೆಲವು ಸದಸ್ಯರ ಹೆಸರು ಹೇಳಲಿಕ್ಕೆ ನಾನು ಇಚ್ಛೆ ಬೀಳೋದಿಲ್ಲ. ಅವರು ನನ್ನ ಹೆಸರು ಹೇಳಿಬಿಟ್ಟು ಇಲ್ಲ ಸಲ್ಲದ ಆರೋಪ ಮಾಡುವಾಗ ನಾನು ಆ ಸಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು ನಿಜ. ಅದರಲ್ಲಿ ಹೆಣ್ಣು ಮಕ್ಕಳು ಬಿಟ್ಟಿಲ್ಲ ಅನ್ನೋದು ಮತ್ತು ಪೋಕ್ಸೋ ಕೇಸ್ನಲ್ಲಿ ಇರೋರು ಅಂತ ಹೇಳಿದ್ದೀನಿ. ಆ ಪೋಕ್ಸೋ ಕೇಸ್ ಕೋರ್ಟಲ್ಲಿ ಇರೋದ್ರಿಂದ ಆ ಕೇಸ್ನ ತಗೊಳ್ಳೋದಿಲ್ಲ. ಹೆಣ್ಣು ಮಕ್ಕಳು ಬಿಟ್ಟಿಲ್ಲ ಅನ್ನೋ ವಿಚಾರದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ನಾನು ಆ ಪದವನ್ನು ವಾಪಸ್ ತಗೊಳ್ತೀನಿ. ಮಾನ್ಯ ಸಭಾಪತಿಗಳೇ, ಇದು ಸರಿ ಇದೆ ಅಂತ ಅನ್ಸೋದಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಇದು ನಮ್ಮ ಮನವಿಯನ್ನ ತಾವು ಓದಿ ಹೇಳಿ ಸದನಕ್ಕೆ. ಆ ಪದಪುಂಜಗಳು ಇಲ್ಲಿ ಬರಬಹುದಾ, ಇದು ಸಂವಿಧಾನಿಕವಾ, ಇದನ್ನ ಹೇಳಿ. ಇದು ಈ ಪದ ವಾಪಸ್ ತಗೊಳ್ಳೋದು ನೀವೇ ಹೊರತು ನಾವಲ್ಲ. ಒಂದು ನಿಮಿಷ ಮಾನ್ಯ ಹರಿಪ್ರಸಾದ್ ಅವರು, ಮಾನ್ಯ ಸಭಾಪತಿಯವರೇ, ಕ್ರಿಯಾಲೋಪದ ಬಗ್ಗೆ ಹೇಳುತ್ತೇನೆ ಕೇಳಿ.
ಸಂವಿಧಾನ ಅಪಮಾನ ಮಾಡಿದರೆ ಅದು ಕ್ರಿಯಾಲೋಪ ಹೋಗುತ್ತದೆ. ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ. ಸರಿ ಹೇಳ್ಬೇಕ್ರಿ. ಮತ್ತೆ ಇನ್ನೇನು ಇಷ್ಟೋ ತನಕ ನೀವು ಮಾತಾಡಿ ಏನಿದೆ ಹುಡುಗಾಟಿಗೆ ಒಂದು ಏನಾದ್ರು ಬೇಕಲ್ಲ. ಸದನ ದೊಡ್ಡದೋ ವ್ಯಕ್ತಿ ದೊಡ್ಡದೋ ಒಂದು ತೀರ್ಮಾನಕ್ಕೆ ಬರ್ಬೇಕಲ್ಲ. ನೀವು ಏನಾದ್ರು ಒಂದು ಇದನ್ನ ಹೇಳಿ, ನೀವು ಹೇಳಿ ನೋಡೋಣ. ಸದನದ ಘನತೆಗೆ ಅವ್ರು ಎತ್ತಿ ಹಿಡಿಬೇಕಂತ ನಾವೆಲ್ಲರೂ ಮಾಡ್ತೀವಿ. ಸರ್, ಈಗ ಸದನಕ್ಕೆ ಗೊತ್ತಾಗ್ಬೇಕು, ಇದು ಸದನಕ್ಕೆ ಗೊತ್ತಾಗ್ಬೇಕು. ಯಾಕೆಂತಂದ್ರೆ ನಮಗೆ ಅಪಮಾನ ಮಾಡತಕ್ಕಂಥದ್ದು ಇದು. ನೀವು ಸರ್ಕಾರ ಕೇಳ್ತೀನಿ ನಾನು, ನೀವೇನಲ್ಲಿ ಮಾತಾಡಿರಿ ದಯಮಾಡಿ ಮಾತಾಡ್ದಂಗೆ ನಡಿಬೇಕು. ನೀವು ಸರ್ಕಾರದವರು ಸಭಾಪತಿಗಳೇ ಸಿಟ್ಟು ಮಾಡ್ಕೊಳ್ಬೇಡಿ. ಸಿಟ್ಟಲ್ಲ ನೀವು ಮಾಡಿ, ಸಿಟ್ಟು ಮಾಡ್ಕೊಂಡು ನೀವು ತಡೀರಿ, ವಿಚಾರ ಮಾಡಿ. ಅವ್ರ ಆ ಪದಗಳೆಲ್ಲ ಮಾತಾಡುವಾಗ ತಾವು ಸುಮ್ಮನೆ ಇದ್ರಿ. ಏನ್ ರವಿ ಕುತ್ಕೊಳ್ರಿ ಕುತ್ಕೊಳ್ರಿ ಕುತ್ಕೊಳ್ರಿ. ಹೇಳ್ತೀನಿ, ಸದನಕ್ಕಿಂತ ಯಾರು ದೊಡ್ಡವರಲ್ಲ ಇಲ್ಲಿ. ನಾನು ಸದನದ ರೂಲ್ಸ್ಗಳ ಬಗ್ಗೆ, ನಿಯಮಗಳ ಬಗ್ಗೆ, ಸಂವಿಧಾನದ ಬಗ್ಗೆ ಅವರಿಗೆ ಎಷ್ಟಿದೆಯೋ ನನಗೂ ಅಷ್ಟೇ ಇದೆ. ತಡೀರಿ ಒಂದ್ ನಿಮಿಷ ನೋಡಿ. ನಾನು ಯಾರು ಮಾತಾಡಿದಾಗೂ ಯಾವ್ದನ್ನು ಹಾಕಿದ್ದೀನಿ. ನಾನು ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಯಾರ ಬಗ್ಗೆ ನನಗೆ ಇದಿಲ್ಲ. ಏನು ಸದನದಲ್ಲಿ ನಡೀತದೆ ನನ್ನ ಕಾಣಿಸಿದೀನಿ ಅಂತ ಅದ್ರ ಪ್ರಕಾರ ಮಾಡಿದ್ದೀನಿ. ಅದಕ್ಕೆ ಬಟ್ ನಾ ಏನಂತಿದ್ದೀನಿ ಅಂದ್ರೆ, ಈಗ ಅವ್ರು ಕೊಟ್ಟದ್ದಕ್ಕೆ, ಈ ಮನವಿಯನ್ನು ಕೊಟ್ಟದ್ದಕ್ಕೆ ನಿಮ್ಗೆ ಅದು ಮನವಿಯಲ್ಲಿ ಏನೇನು ಬರೋದು ಓದಿ ಹೇಳಿ. ಆಯ್ತು, ಈಗ ಮನವಿಯಲ್ಲಿ ಬರೋದು ಓದಿ ಇಲ್ಲ ದಯವಿಟ್ಟು ಆಮೇಲೆ ನೀವು ತೆಗೀರಿ. ನಮಗೆ ಅಪಮಾನ ಆಗಿದೆ. ಕೂಡ್ರಿ ದಯವಿಟ್ಟು ಹೇಳ್ಬೇಕು, ನಾವು ಹೇಳ್ಬೇಕು, ಓದಿ ಹೇಳ್ಬೇಕು. ಅಭ್ಯಂತರ ಇಲ್ಲ. ಯಾವುದೇ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ ಅನ್ನೋ ವಿಚಾರದಲ್ಲಿ ನೋವಾಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಇಲ್ಲ ಮಾನ್ಯ ಸಭಾಪತಿಗಳೇ, ಇದನ್ನ ತಾವು ಓದಿ ಹೇಳ್ಬೇಕು. ಇಲ್ಲಿ ಒಂದೇ ಇಲ್ಲ, ಒಂದ್ ನಿಮಿಷ ಹಲವಾರು ಇದೆ. ಒಂದ್ ನಿಮಿಷ ಕೊಡ್ರಿ. ಮಾನ್ಯ ಸಭಾಪತಿ ಅವರೇ, ಕ್ರಿಯಾಲೋಪದ ಬಗ್ಗೆ ಹೇಳುತ್ತೇನೆ ಕೇಳಿ. ಸಂವಿಧಾನಕ್ಕೆ ಅಪಮಾನ ಮಾಡಿದರೆ ಅದು ಕ್ರಿಯಾಲೋಪ ಹೋಗುತ್ತದೆ. ರಾಷ್ಟ್ರಗೀತೆ ಅವಮಾನ ಮಾಡಿದ್ದಾರೆ. RSSನವರು ಯಾವಾಗಲೂ ಗೊಂದಲ, ಬಲಾತ್ಕಾರಿ, ಪಾಪಿಗಳು. ಯಾವುದೇ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ. ಪೋಸ್ಕೋ ಕೇಸ್ನಲ್ಲಿರೋ ಬಡ್ಡಿ ಗ್ಯಾಂಗಿನವರು ಇವರ ಗುಂಡಾಗಿರಿ ಬಗ್ಗೆ ಮಾತನಾಡ್ತಾರೆ. ಇವರು ಯಾವಾಗಲೂ ಲಫಂಗರು. ಆಮೇಲೆ ಇವರು ಇದ್ದ ಹೇಳಿದಾಗ, ಚಲನಾ ಸ್ವಾಮಿ, ಯೋಗ್ಯತೆ ಇಲ್ಲದವರು ಸಂವಿಧಾನ ವಿರೋಧಿ ಕೆಲಸ ಮಾಡಿ ಇಲ್ಲಿ ಬಂದು ಮಾತನಾಡಿ ಸುಮ್ಮನಿರಬೇಕೆ? ಯಾವ ರೀತಿ ಗುಂಡಾಗಿರಿ ಮಾಡುತ್ತಿದ್ದಾರೆ ಅನ್ನೋದು ಗೊತ್ತಿದೆ. ಅವಾಗ ಅವರೇನು ಹರಿಪ್ರಸಾದ್ ತಲೆ ಹಿಡುಕ ನೀನು ಅಂತ ವಿರೋಧಿ ಪಕ್ಷ ನಾಯಕರು. ಈ ಎಲ್ಲವನ್ನ ನಾನು ಕಡತದಿಂದ ತೆಗೆದುಹಾಕ್ತೀನಿ. ಇದು ಚಾರಿತ್ರ್ಯ ವಧೆ ಮಾಡ್ತಕ್ಕಂಥದ್ದು. ಎಲ್ಲಿ ನೋಡಿದ್ದಾರೆ ಇವರು ನಾವು ತಲೆ ಹಿಡಿದಿದ್ದು? ಈಗ ಎಲ್ಲಿ ನೋಡಿದ್ದಾರೆ ತಲೆ ಹಿಡಿದಿರೋದು? ಒಂದ್ ನಿಮಿಷ, ಏನು ಇಷ್ಟೊಂದು ಅದ್ರ ಬಗ್ಗೆ ಒಂದ್ ನಿಮಿಷ ಅಸಂವಿಧಾನಿಕ ಪದಗಳನ್ನ ಇಲ್ಲಿ ಬಳಸಿ ಒಂದ್ ನಿಮಿಷ ಏನು ತಿಳ್ಕೊಂಡಿದ್ದಾರೆ ಇವರು? ಈಗ ಅವ್ರು ಮಾತಾಡಿದ ಇದು ಸದನವಾಗಿ ನೀವು ಅವರನ್ನ ಸಸ್ಪೆಂಡ್ ಮಾಡಬೇಕು. ಅದು ಬಿಟ್ಟು ನಾವು ಯಾವುದನ್ನು ಒಪ್ಪೋದಿಲ್ಲ. ಅದನ್ನು ಬಿಟ್ಟು ನಾವು ಒಪ್ಪೋದಿಲ್ಲ. ನಾವು ಈ ರೀತಿ ಈಗ ಇದನ್ನ ಅನ್ಸ್ಕೊಳಕ್ ಬರ್ಬೇಕಾ ಸ್ವಾಮಿ? ಇಲ್ಲಿ ನಾವು ತಲೆ ಹಿಡುಕರು ಅಂತ ಹೇಳಲಿಕ್ಕೆ ಏನ್ ಆಧಾರ ಇದೆ? ನಾವಿನ್ನು ಮುಂದುವರೆದು ಪದಗಳ ಬಳಕೆ ಮಾಡೋದಿಲ್ಲ. ನಮಗೆ ಅಪಮಾನ ಆಗಿದೆ. ಆಮೇಲೆ ಇದು ಅಸಂವಿಧಾನಿಕವಾಗಿ ಆಗಿದೆ. ಆದ್ರಿಂದಾಗಿ ಇದು ಒಂದು ಸಾರಿ ಅಲ್ಲ, ಬಹಳ ಸಾರಿ ನಾವು ಸರ್ಕೊಂಡಿದ್ದೇವೆ. ನಾವು ಅವರನ್ನು ಸಸ್ಪೆಂಡ್ ಮಾಡೋದಲ್ಲದೆ ನಾವು ಯಾವುದನ್ನು ಒಪ್ಪಕ್ ಸಾಧ್ಯ ಇಲ್ಲ. ಒಂದ್ ನಿಮಿಷ ಕೇಳಿ. ಎಲ್ಲರೂ ಯಾಕೆ ಹೇಳ್ತೀರಿ ನೀವು? ಎಲ್ಲರೂ ಯಾಕೆ ಹೇಳ್ತೀರಿ? ನಮಗೆ ಇನ್ನೊಂದು ಮನವಿ ಕೊಟ್ಟಿದ್ದೀವಿ ಸಭಾಪತಿಗಳೇ. ಅದೇನು ಅಂತಂದ್ರೆ, ಇವತ್ತು ಬಳಕೆ ಮಾಡಿರ್ತಕ್ಕಂಥದ್ದು ಇವತ್ತು ಇಲ್ಲ, ಅದನ್ನ ಹೇಳಿಲ್ಲ ಸಭಾಪತಿಗಳು ತಾವು. ಅದೇನು ವಿಷಯ ಅಂತಂದ್ರೆ, ನಮ್ಮ ಅರುಣ್ ಅವರು ಗವರ್ನರ್ಗೆ ನೀವು ಅಪಮಾನ ಮಾಡಿದಿರಿ, ಗವರ್ನರ್ ಅವ್ರಿಗೆ ಅಪಮಾನ ಮಾಡಿದಿರಿ, ಗವರ್ನರ್ ಅವರಿಗೆ ಕೈ ತೋರಿಸ್ಬಿಟ್ಟು ಎಚ್ಚರಿಕೆ ಅಂತ ಹೇಳಿದಿರಿ. ಅದಕ್ಕೆ ಸಭಾಪತಿಗಳೇ ಅದಕ್ಕೆ ಕೇಳಿ ಸರ್, ನಮ್ಮ ಮಾತು ಕೇಳಿ. ಅದಕ್ಕೆ ಸಭಾಪತಿಗಳೇ, ಈಗಾಗಲೇ ಏನು ವಿರೋಧ ಪಕ್ಷದ ನಾಯಕರು ನಮ್ಮ ಯಾರು ಮಾತಾಡ್ಕೊಟ್ರೆ ನಿಮಗೆ ನೋಡಿ? ಇವರೇ ಒಂದ್ ನಿಮಿಷ ಕೇಳಿ.
ಇದು ಗಂಭೀರವಾದ ವಿಷಯ, ಹುಡುಗಾಟಿಕೆ ಮಾಡಬೇಡ್ರಿ. ಏನು ಹೇಳ್ತೀನಿ ಮಾತಾಡೋದಾರ ಸದನ ಸ್ವಲ್ಪ ಗಂಭೀರವಾಗಿರಲಿ. ಸಭಾಪತಿಗಳೇ ಅರುಣ್ ಅದು ಒಂದು ಇದನ್ನ ನಿಮಿಷ ಮುಗಿಸ್ಬಿಡ್ತೀರಾ? ಒಂದು ನಿಮಿಷ ಹೇಳ್ತೀನಿ, ಒಂದು ನಿಮಿಷ. ಓಕೆ. ಡಿ ಎಸ್ ಅರುಣ್ ಅವರು, ಮಾನ್ಯ ಸಭಾಪತಿಯವರು ಇದು ಸರಿ ಹೋಗೋದಿಲ್ಲ, ಪುನಃ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಇದರ ಸಂಪೂರ್ಣ ಜವಾಬ್ದಾರಿ ಮಾನ್ಯ ಬಿ ಕೆ ಹರಿಪ್ರಸಾದ್ ಆಗಿದ್ದು, ಇವತ್ತು ಸದನ ನಡೆಯುತ್ತಿಲ್ಲ ಎಂದರೆ ಅದಕ್ಕೆ ಮಾನ್ಯ ಬಿ ಕೆ ಹರಿಪ್ರಸಾದ್ ಕಾರಣರಾಗಿದ್ದಾರೆ. ಅವತ್ತು ಗಣಯುಕ್ತ ರಾಜ್ಯಪಾಲರು ಮುಂದೆ ಹೋಗಿ ಕೈ ತೋರಿಸಿ ಮಾತನಾಡಿದ್ದು ತಪ್ಪು. ಬಿ ಕೆ ಹರಿಪ್ರಸಾದ್ ಕಾಲು ತೋರಿಸಬೇಕಾಗುತ್ತದೆ. ಸುಮ್ ಕೊಡ್ತೀರಿ ನೀವು? ಏನ್ರಿ ನಿಮ್ಗೆ ಏನಾರು ಮನುಷ್ಯತ್ವ ಐತಿಲ್ಲ ನಿಮಗೆ? ಕಾಲು ತೋರಿಸೋಕ್ಕಾಗದೆ ಕೈ ತೋರಿಸಬೇಕು, ಕಾಲು ತೋರಿಸೋಗುತ್ತೆ. ಇದನ್ನು ಸಹಿತ ಕಡತಿಯಿಂದ ನಾನು ತೆಗೆದಾಕಿದ್ದೀನಿ. ಹರಿಪ್ರಸಾದ್ ಅವರು ದಯಮಾಡಿ ತಮಗೆ ವಿನಂತಿ ಮಾಡಿಕೊಳ್ತೀನಿ. ಒಂದು ನಿಮಿಷ, ಒಂದು ಸೆಕೆಂಡ್, ತೆಗೀರಿ, ಅದು ಬೇರೆ ವಿಷಯ. ತೆಗೆದಿದ್ದೀನಿ. ನಮಗೆ ಇದೆಲ್ಲ ಒಂದು ನಿಮಿಷ. ಹರಿಪ್ರಸಾದ್ ಅವರೇ, ನೀವು ಭಾಳಷ್ಟು ಅನುಭವಿಗಳು. ಎಷ್ಟೋ ಸರಿ ನಿಮ್ಮ ಮಾರ್ಗದರ್ಶನ ಕೇಳಿದ್ದು ನಾವು ಉಂಟು ಸದನದಲ್ಲಿ, ಇದನ್ನು ರೆಕಾರ್ಡಿಗೆ ಹೋಗಲಿ ಅಂತ ಹೇಳ್ತೀನಿ. ತಾವು ದೊಡ್ಡ ಮನಸ್ಸು ಮಾಡಿ ಇದೆಲ್ಲವನ್ನ ಮರೆತು ಅವರಿಗೂ ನಾವು ಸ್ನೇಹಿತರಾಗಿ ಇದ್ಕೊಂಡು ಈ ಸದನವನ್ನು ನಡೆಸಬೇಕಾಗಿದೆ. ದಯಮಾಡಿ ನಿಮ್ಮದೊಂದು ಸ್ವಲ್ಪ ನಿಮ್ಮ ಹೃದಯದಿಂದ ಬರುವಂಥ ಒಂದೆರಡು ಮಾತು ಹೇಳಿದ್ರೆ ನನಗೆ ಖುಷಿ ಅನ್ನಿಸ್ತಿದೆ. ಈಗಾಗಲೇ ಆ ವಿಚಾರದಲ್ಲಿ ಹೇಳಾಗಿದೆ ಸರ್. ಏನು ಹೇಳಿದ್ರೆ ಏನು ಆ ವಿಚಾರದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂತ ಹೇಳಿ. ಯಾರಿಗಾರು ನೋವು ಬೇಡ, ವಿಷಾದ ವ್ಯಕ್ತಪಡಿಸಿ ಅಂತ ಹೇಳಿ. ಅದೇ ಯಾರಿಗಾದ್ರೂ ನೋವಾಗಿದ್ರೆ, ಇಲ್ಲಾಂದ್ರೆ ಅದು ಬೇರೆ ಬೇರೆ ನೋವಾದಲ್ಲೇ ಕೊಟ್ಟಾರ ಅವರು, ನೋವಾದಲ್ಲೇ ಕೊಟ್ಟಾರ. ಲೆಟರ್ ಕೊಡ್ಬೇಕಾದ್ರೆ ಸರ್ ನೋಡಿ ಸಭಾಧ್ಯಕ್ಷರೇ, ಈಗ ನಾನು ಯಾವತ್ತೂ ನಾನು ಮಾತಾಡೋ ಸಂದರ್ಭದಲ್ಲಿ ಎಲ್ಲೂ ಆ ಥರ ಪದಗಳನ್ನ ಉಪಯೋಗಿಸೋದಿಲ್ಲ. ಪ್ರವೋಕ್ ಮಾಡಿ ನನ್ನ ಬಗ್ಗೆ ಮಾತಾಡುವಾಗ ನಾನು ಎಷ್ಟು ದಿವಸ ಅಂತ ಸುಮ್ಮನೆ ಕೂತ್ಕೊಳ್ಬೇಕು? ಅಲ್ಲಲ್ಲ, ಅವ್ರು ಏನ್ ಬೇಕಾದ್ರೆ ನಿರ್ಬಂಧ ಹಾಕ್ಲಿಲ್ಲ. ಮತ್ತೆ ಸಹಜವಾದ ಭಾಷೆನಲ್ಲಿ ಮಾತಾಡಿದ್ದೀನಿ. ಮತ್ತೆ ನಾ ತಿರ್ಗಿ ಅದಕ್ಕೆ ಚರ್ಚೆ ಬೇಕಾಗಿಲ್ಲ. ಅಲ್ಲ, ನಾನು ಚರ್ಚೆಗೆ ಹೋಗಿಲ್ಲ. ಒಂದ್ ನಿಮಿಷ ರೀ, ನಾನು ಚರ್ಚೆಗೆ ಹೋಗಿಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಸದನಕ್ಕೆ ಇಷ್ಟ ಹೇಳಿ. ನಾನೇನು ಹೇಳಿಲ್ಲ ನಿಮಗೆ. ನೀವು ದೊಡ್ಡ ಮನಸ್ಸು ಮಾಡಿ ಹೃದಯ ವಿಶಾಲತೆಯಿಂದ ಹೇಳ್ತೀನಿ. ಇದು ಚಿಂತಕರ ಚಾವಡಿ, ಹಿರಿಯರ ಸಭೆ, ಒಳ್ಳೆ ಎಲ್ಲ ಕೂತ್ಕೊಂಡು ಮಾತಾಡ್ದಂಗೆ ಇಲ್ಲಿ ಮಾತಾಡಿದ್ರೆ ನಾವು ಎಲ್ಲ ಒಂದು ಸುಮಾರು ವರ್ಷ, ನಾನು 4 ವರ್ಷ ಸುಮ್ಮನೆ ಕೂತಿದ್ದೀನಿ. ಇವ್ರ ಪಕ್ಷದವ್ರು ಒಬ್ರು ಮಂತ್ರಿನೇ ಸಭಾಪತಿಗಳೇ ಒಬ್ರು ಮಂತ್ರಿ ಇದ್ರು. ಇದೇ ಜಾಗದಲ್ಲಿ ನಿಂತ್ಕೊಂಡು ಏನ್ ಪದ ಉಪಯೋಗಿಸ ನಾವೇನ್. ಈಗ ಅದು ಬೇರೆ ವಿಷಯ. ಈ ಬಂದದ್ದು ಇಷ್ಟ ಆಯ್ತು, ನೀವು ವಿಷಾದವನ್ನು ವ್ಯಕ್ತಪಡಿಸಿರಿ. ಮುಂದೆ ಈಗ ಆಗದಂತೆ ದಯಮಾಡಿ ನಾನು ನಿಮಗೆ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ. ಈ ಸದನ ಗೌರವಿತವಾದಂಥ ಮನೆ, ಯಾರು ಈ ಥರದ ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಯಾರು ಮಾತಾಡಬೇಡಿ. ನಿಮ್ಗೆ ಭಾಳ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಹಿಸ್ಟ್ರಿ ಒಳಗೆ ಬಂದಂಥದ್ದು ಇಡೀ ದೇಶದಲ್ಲಿ ಮಾದರಿಯಾದಂಥ ಈ ಸದನ, ಅದು ಅದೇ ರೀತಿ ಮುಂದುವರಿಸಿಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ ಸದನವನ್ನು ನಾಳೆ 11 ಗಂಟೆ ಮುಂದುವರ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.